Hello, hi everyone. So today continue the arithmetic progression class. Last classes find nth term, a term and then d term. A ಮತ್ತೆ d n ಹಾಗೂ a n or t n ಅನ್ನು ಫೈಂಡ್ ಮಾಡೋದು ಕಲ್ತ್ಕೊಂಡಿದ್ವಿ. ಓಕೆನಾ? ಮತ್ತು ಲಾಸ್ಟ್ ಕ್ಲಾಸಲ್ಲಿ ಫಾರ್ಮುಲಾ ಕೂಡ ಬರೆದಿದ್ದೆ. ಏನಂತ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರೆದಿದ್ದೆ ಫಾರ್ಮುಲಾನ. ಗೊತ್ತಾಯ್ತಾ? ಈ ಫಾರ್ಮುಲಾನ ಬಳಕೆ ಮಾಡಿಕೊಂಡು ಮೊದಲ ಹಂತದಲ್ಲಿ ಪ್ರಾಬ್ಲಮ್ ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ. ಓಕೆನಾ? ಈಗ ಫಸ್ಟು ನಾವು ಎಗೆ ಒಂದು ಬೆಲೆ ಹಾಕ್ಕೊತಿದ್ದೀನಿ. ಎ ಈಸ್ ಈಕ್ವಲ್ ಟು 2. ಡಿಗೆ ಒಂದು ಬೆಲೆ ಹಾಕ್ಕೊತಿದ್ದೀನಿ 2. ಎನ್ಗೆ ಒಂದು ಬೆಲೆ ಹಾಕ್ಕೊತಿದ್ದೀನಿ 10 ಅಂತ. ಓಕೆನಾ? ಹಾಗಾದರೆ ಎಸ್ ಎನ್ ಅಂದರೆ ಸಮ್ ಆಫ್ ದಿ nth ಟರ್ಮ್ ಅಂತ. ಅಂದರೆ 10 ಪದಗಳ ಒಟ್ಟು ಮೊತ್ತ ಎಷ್ಟು? ಫೈಂಡ್ ದಿ ಎಸ್ ಎನ್ ಅಂತ ಕೇಳ್ತಾನೆ ಕ್ವಶನ್ನು. 2 ಅಂಕದ ಪ್ರಶ್ನೆ ಇರುತ್ತೆ ಇದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಏನಪ್ಪ ಅಂದರೆ ಫಾರ್ಮುಲಾ ಪ್ರಕಾರ ಎಸ್ ಎನ್, ಮತ್ತೊಮ್ಮೆ ಫಾರ್ಮುಲಾ ಬರಿತಾ ಇದ್ದೀನಿ. ಇದು ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಸಮ್ ಆಫ್ ದಿ nth ಟರ್ಮ್ ಫಾರ್ಮುಲಾ ಇದು. ಓಕೆನಾ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಬಿಗ್ ಬ್ರಾಕೆಟನ್ನು ಹಾಕಿದ್ದೀನಿ ನೋಡಿ. ಫಸ್ಟು ನಾವು ಎನ್ ಬರ್ಕೊಳ್ಳೋಣ. ಎನ್ ನಮಗೆ ಗೊತ್ತಿದೆ. ಹೌ ಮಚ್? 10 ಬೈ 2. ಎಸ್ ಎನ್ ಹಾಗೆ ಕ್ಯಾರಿ ಮಾಡಿಕೊಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ಎ ವ್ಯಾಲ್ಯೂ 2 ಇದೆ. 2 ಇಂಟು 2 ಪ್ಲಸ್ ಎನ್ ವ್ಯಾಲ್ಯೂ 10, 10 ಮೈನಸ್ 1. ಡಿ ವ್ಯಾಲ್ಯೂ 2 ಹಾಗೆ ಬರ್ಕೋತೀನಿ. 2 ಇಂದ 10 ಡಿವೈಡ್ ಮಾಡಿ 5. 2ಗೆ 2ನ ಮಲ್ಟಿಪಲ್ ಮಾಡಿ 4. 10ನಲ್ಲಿ ಮೈನಸ್ 1ಅನ್ನು ಕಳೀರಿ, 9 ಆಗುತ್ತೆ. ನೆಕ್ಸ್ಟ್ 2ನ ಹಾಗೆ ಕ್ಯಾರಿ ಮಾಡಿ, ಬಿಗ್ ಬ್ರ್ಯಾಕೆಟನ್ನು ಕೂಡ ಹಾಗೆ ಕ್ಯಾರಿ ಮಾಡಿ. ಅರ್ಥ ಆಯ್ತಾ? ಓಕೆನಾ? ಎಸ್ ಎನ್ ಬರ್ಕೊಂಡೆ. ನೆಕ್ಸ್ಟ್ ಪಾಯಿಂಟಲ್ಲಿ 5ನ್ನು ಹಾಗೆ ಬರೀರಿ, 4ನ್ನು ಹಾಗೆ ಬರೀರಿ. ಸೊ 9 2s ಮಾಡಿ 18 ಆಗುತ್ತೆ. ಈಗ ಕಾಮನ್ ಬ್ರ್ಯಾಕೆಟ್ ಅಥವಾ ಸ್ಮಾಲ್ ಬ್ರ್ಯಾಕೆಟ್ ರಿಮೂವ್ ಆಗುತ್ತೆ. 9 2s 18. ಈಗ 18ಗೆ 4ನ ಆ್ಯಡ್ ಮಾಡಿ 22 ಆಗುತ್ತೆ. ಮತ್ತು 5 ಹಾಗೆ ಬರೀರಿ. 5ಇಂದ 22ನ ಮಲ್ಟಿಪಲ್ ಮಾಡಿಕೊಡ್ರಿ, 110 ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನಮಗೆ ಈ ಪ್ರಾಬ್ಲಮ್ ಹೇಗೆ 110 ಬಂತು ಅಂತ ಚೆಕ್ ಮಾಡೋಣ ಒಂದು ಸಲ. ನನಗೆ ಜನ್ರಲಾಗಿ ಚೆಕ್ ಮಾಡಿಕೊಡ್ತೀನಿ. ಸಿಂಪಲ್ಲಾಗಿ ಬರ್ಕೊಂಡಿರೋದು ಅದೇ ಉದ್ದೇಶ. ಸರಿನಾ? ಫಸ್ಟ್ ನೋಡಿ, ಎ ಎಷ್ಟಿದೆಯಪ್ಪ? 2 ಇದೆ. 2ಕ್ಕೆ 2 ಸೇರಿಸಿದೆ 4, 2 ಸೇರಿಸಿದೆ 6, 2 ಸೇರಿಸಿದೆ 8, 8 2 ಹೌದಾ 10, 10 2 12, 14, 16, 18, 20. 10 ಪದ ಎಣಿಸ್ಕೊಳ್ಳಿ ನೋಡೋಣ. ಈಗ ನಿಮಗೆ ಗೊತ್ತಾಗುತ್ತೆ. 10 ಪದ ಇದೆಯಾ ನೋಡಿ, 10 ಪದ ಇದೆಯಾ ಹೇಗೆ ಅಂತ. ಕ್ಲಿಯರಾ? 10 ಪದ ಇದೆ ನೋಡಿ. ಈಗ ನಾವು ಇದನ್ನು ಆ್ಯಡ್ ಮಾಡಬೇಕಲ್ಲ ಒಟ್ಟಿಗೆ. ಪೂರ್ಣವಾಗಿ ಕೂಡಿದರೆ ಇದು 110 ಆಗುತ್ತೆ. ಹೇಗೆ ಅಂತ ಚೆಕ್ ಮಾಡೋಣ. 2ಕ್ಕೆ 4 ಸೇರಿಸಿ 6 ಆಗುತ್ತೆ. 6ಕ್ಕೆ 6 ಸೇರಿಸಿ 12, 12ಕ್ಕೆ 8 ಸೇರಿಸಿ 20, 20ಕ್ಕೆ 10 ಸೇರಿಸಿ 30, 30ಕ್ಕೆ 10 ಸೇರಿಸಿ 40, 42, 42ಕ್ಕೆ 10 ಸೇರಿಸಿ
52 ಪ್ಲಸ್ 4 56 ಆಯಿತು. 56ಕ್ಕೆ 10 ಸೇರಿಸಿ 66, 66ಕ್ಕೆ 6 ಸೇರಿಸಿ 72 ಆಯಿತು. ಸರಿನಾ? 72, 72ಕ್ಕೆ 8 ಸೇರಿಸಿ 80 ಆಯಿತು. 80ಕ್ಕೆ 10 ಸೇರಿಸಿ 90, 90ಕ್ಕೆ 20 ಕೂಡಿ 110. ನೋಡಿ, ಈ ಪ್ರಾಬ್ಲಮನ್ನು ನಡೀಲಿಕ್ಕೆ ನಾನು ಎಲ್ಲ ಸಂಖ್ಯೆನ ಬರೆದು ಕೂಡ್ದೆ ನನಗೆಷ್ಟು ಬಂತು? ಆ್ಯಡ್ ಮಾಡಿದಾಗ 110 ಬಂತು. ನೋಡಿ, ಈ 110 ನೋಡಿ ಈ ರೀತಿ ಬಂದಿದೆ. SN ಫಾರ್ಮುಲಾನ ಬಳಕೆ ಮಾಡಿಕೊಂಡು n/2 2a + n - 1 × d. ಸೊ ಇಲ್ಲಿಂದ ಮಲ್ಟಿಪಲ್ ಮಾಡಿ, ಡಿವೈಡ್ ಮಾಡಿ, ಮಲ್ಟಿಪಲ್ ಮಾಡಿ, ಕಳೆದು, ಗುಣಿಸಿ, ಮತ್ತು ಅದನ್ನು ಬಿಡಿಸ್ಕೊತ ಸ್ಟೆಪ್ ವೈಸ್ ಅದನ್ನು ಬಿಡಿಸ್ಕೊತ ಬಂದಾಗ ನಿಮಗೆ ಫೈನಲ್ ಆನ್ಸರ್ ಏನು ಬಂತು? SN. ಇದು SN. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಫಸ್ಟ್ ಟರ್ಮ್ 2 ಇದೆ, ಸೆಕೆಂಡ್ ಟರ್ಮು 4 ಇದೆ, ಮೂರನೇದು, ನಾಲ್ಕನೇದು, ಐದನೇದು, 6, 7, 8, 9, 10 ಪದ. 10ನೇ ಪದ 10th ಟರ್ಮು ಎಷ್ಟಿದೆ? 20. ಆದರೆ ಇಲ್ಲಿ ಟರ್ಮ್ ಕೇಳಿಲ್ಲ, ಅವನು ಸಮ್ ಕೇಳ್ದ. ಸಮ್ ತಗೊಂಡಾಗ 10th ಸಮ್ಮು ಈಗ ಎಷ್ಟು ಬಂತು ನಮಗೆ? 110 ಬರ್ತಿದೆ. ಇದನ್ನು ಯಾಕೆ ನಾನು ಜಾಸ್ತಿ ಬಿಡಿಸಿ ಹೇಳಿದೆ ಅಂದರೆ, SN ಪ್ರಾಬ್ಲಮನ್ನು ಮಾಡಬೇಕಾದ್ರೆ ಅನೇಕ ಮಕ್ಕಳು ತಪ್ಪು ಮಾಡ್ತಾಯಿದ್ದಾರೆ. ಆ ತಪ್ಪು ಆಗಬಾರ್ದು ಅಂತ ಅದನ್ನು ಪೂರ್ಣವಾಗಿ ಬಿಡಿಸಿ ಹೇಳ್ತಿದ್ದೀನಿ. ಓಕೆನಾ? ಎಲ್ಲ ಪೇರೆಂಟ್ಸು ಇದನ್ನು ನೋಡ್ತಕ್ಕಂಥ ವಿಡಿಯೋ ನೋಡ್ತಕ್ಕಂಥ ಎಲ್ಲ ವ್ಯೂವರ್ಸು 10th ಮಕ್ಕಳಿಗೆ ಇದನ್ನು ಶೇರ್ ಮಾಡಿಕೊಡಿ. ನಿಮ್ಮಿಂದ ಅವರು ಶೇರ್ ಮಾಡಿದ್ರಿಂದ, ನಾವು ಶೇರ್ ಮಾಡಿದ್ರಿಂದ ಕಲ್ತ್ಕೊಂಡ್ವಿ ಅನ್ನೋ ಒಂದು ಫೀಲು ಆ ಮಕ್ಕಳು ಮಾಡ್ಕೊತಾರೆ. ದಯಮಾಡಿ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡಿ. ಈಗ ಇದೇ ಪದನ ನಾನು ಸಮ್ಮಲ್ಲ ಹೇಳಿದ್ದೀಗ ಟರ್ಮಿಗೆ ತೋರಿಸ್ತೀನಿ ನೋಡು. ಇದು 10ನೇ ಪದ ಅಂದರೆ 10th ಟರ್ಮನ್ನು ಫೈಂಡ್ ಮಾಡಬೇಕು. ನೀವೇನು ಮಾಡಬೇಕೀಗ? 10th ಟರ್ಮನ್ನು ಫೈಂಡ್ ಮಾಡಬೇಕು. 10ನೇ ಪದನ 10th ಟರ್ಮು ಫೈಂಡ್ ಮಾಡ್ತಾಯಿದ್ದೀನಿ. ಇಲ್ಲ, ಹಾಗೆ ಗಮನಿಸಿ, ನಾನು ಇಲ್ಲಿ ಆದಷ್ಟು ಬರೆದು ಹೇಳ್ತಾಯಿದ್ದೀನಿ. ಯಾಕೆಂದರೆ ನಾನು ಒಂದೊಂದೇ ಸ್ಟೆಪ್ಸನ್ನು ಬರೆಯುವಾಗ ನೋಡಿದಂತಹ ವಿದ್ಯಾರ್ಥಿಗಳಿಗೆ ಆ ಬರೆಯೋ ಸ್ಟೈಲ್ ಅಂದರೆ ಆ ಬರ್ಕೊಳ್ತಕ್ಕಂಥ ವ್ಯವಸ್ಥೆ ಅವ್ರಿಗೂ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ಈ ಥರ ಸ್ವಲ್ಪ ಆದಷ್ಟು ಬರಿತಾ ಇದ್ದೀನಿ. ಓಕೆನಾ? ಈಗ ಫಸ್ಟ್ 10th ಟರ್ಮ್ ಅಂದರೆ ಏನು ಸೂತ್ರ ಹಾಕ್ಕೊತೀವಿ? AN ಸೂತ್ರ ಹಾಕ್ಕೊತೀವಿ. A + n - 1 × D ಹಾಕ್ಕೊತೀವಿ. ನೋಡಿ, A ಅಂದರೆ ಎಷ್ಟಿದೆ? 2 ಇದೆ. D ಅಂದರೆ 10 ಪದ ನಾನು ಹೇಳಿರೋದು 10th. ಇಲ್ಲಿ n ಬೆಲೆ 10, A ಬೆಲೆ 2, D ಬೆಲೆ 2, 10 - 1 × D 2. ನೋಡ್ಕೊಳ್ಳಿ, ANಗೂ SNಗೂ ಡಿಫ್ರೆನ್ಸನ್ನು ಅರ್ಥ ಮಾಡಿಸ್ತಿದ್ದೀನಿ. 2 ಬರ್ಕೊಳ್ಳಿ. ಈಗ 10ರಲ್ಲಿ 1 ಕಳೀರಿ, 9 ಆಗುತ್ತೆ. 9ನ್ನು ಹಾಗೆ ಇಟ್ಕೊಂಡು 2 ಬರ್ಕೊಳ್ಳಿ. 9 × 2 = 18 ಆಗುತ್ತೆ. +2 ಮಾಡ್ಕೊಳ್ಳಿ. 18 + 2 ಎಷ್ಟಾಯ್ತು ನೋಡಿ? 20 ಆಯಿತು. ನೋಡಿ, ಇದು AN ಆಯಿತು. ನೋಡಿ, ಇಲ್ಲಿದೆ AN 20, ಇದು AN 10ನೇ ಪದ. ಅರ್ಥ ಆಗ್ತಿದೆಯಾ? 10ನೇ ಪದ ಗಮನಿಸ್ತಿದ್ದೀರಾ? ಅದು ನೋಡಿ, ಇಲ್ಲಿ ANಗೆ 20 ಬಂತು. ಅದೇ SN ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಾ ಇದೆಯಾ? ನೋಡ್ಕೊಳ್ಳಿ. ಈಗ SN ನೋಡಿ 110 ಬಂತು. ಅಂದರೆ ಈ 10 ಪದಗಳನ್ನು ನಾನು ನಿಮಗೆ ಸಿಂಪಲಾಗಿ ಬರ್ಕೊಂಡು ತೋರಿಸ್ತೀನಿ. ಕೂಡಿದಾಗ 110 ಬಂತು. ಇದರ ಮೊತ್ತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಮೊತ್ತ ಮತ್ತು ಪದಕ್ಕೆ ಕನ್ಫ್ಯೂಷನ್ ಮಾಡ್ಕೊತಾರೆ ಅನ್ನೋ ದೃಷ್ಟಿಯಿಂದ ಅದನ್ನು ಪೂರ್ಣವಾಗಿ ಬಿಡಿಸಿ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ನೋಡಿ, ಕೂಡಿದೆ 10 ಪದಗಳನ್ನ ಕೂಡಿದಾಗ ಬರೋ ಉತ್ತರ 110. ಆ 10ನೇ ಪದ ಎಷ್ಟು ಅಂದಾಗ 20. ನೋಡಿ, 20 ಬಂದಿದೆ. ಕ್ಲಿಯರ್ ಆಯಿತಾ? ಅರ್ಥ ಆಗ್ತಿದೆಯಾ?
ಓಕೆನಾ? ಈಗ ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್ ಎನ್ ಫಾರ್ಮುಲಾನ ಬಿಡಿಸೋ ರೀತಿನ ಹೇಳ್ಕೊಟ್ಟಿದ್ದೀನಿ. ದಯಮಾಡಿ ಎಲ್ಲ ಗಮನ ಕೊಟ್ಟು ನೋಡಿಕೊಂಡು ನನ್ನೊಂದಿಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಒಳ್ಳೆಯ ಅಂಕನ ಗಣಿತದಲ್ಲಿ ಪಡ್ಕೊಳ್ಳಿ. ಎಲ್ಲರೂ ಗಣಿತ ಸುಲಭ ಅನ್ನೋ ಥರ ಆಗಲಿ. ಓಕೆನಾ? ಥ್ಯಾಂಕ್ ಯು.